ಸದ್ಯ ಕನ್ನಡ ಮತ್ತು ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದ ಖ್ಯಾತ ನಟಿ ಪವಿತ್ರಾ ಜಯರಾಮ್ ಅವರು ಭೀಕರ ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವುದು ನಿಮಗೆಲ್ಲ ತಿಳಿದೇ ಇದೆ. ಕನ್ನಡದ ರೋಬೋ ಫ್ಯಾಮಿಲಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ಖ್ಯಾತ ನಟಿ ಪವಿತ್ರಾ ಜಯರಾಮ್ ಅವರು ನಂತರ ಜೋಕಾಲಿ, ನೀಲಿ ಮತ್ತು ರಾಧಾರಮಣ ಸೀರಿಯಲ್ ನಡೆಸುವುದರ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದರು. ಮೂಲತಃ ಕನ್ನಡದವರಾದ ಪವಿತ್ರಾ ಜಯರಾಮ್ ಅವರು ಸದ್ಯ ತೆಲುಗಿನ ತ್ರಿನಯನಿ ಎಂಬ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿದ್ದರು. ನಟಿ ಪವಿತ್ರಾ ಜಯರಾಮ್ ಅವರು ಬೆಂಗಳೂರಿನಿಂದ ಹೈದರಾಬಾದಿಗೆ ತೆರಳುತ್ತಿರುವ ಸಮಯದಲ್ಲಿ ಭೀಕರ ಕಾರು ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ಸದ್ಯ ನಟಿ ಪವಿತ್ರಾ ಜಯರಾಮ್ ಅವರ ಸಾವಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸದ್ಯ ಪವಿತ್ರಾ ಜಯರಾಮ್ ಅವರ ಪತಿ ಚಂದ್ರಕಾಂತ್ ಅವರು ಆ ದಿನ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಮತ್ತು ಪವಿತ್ರಾ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಮತ್ತು ಪವಿತ್ರಾ ಜಯರಾಮ್ ಅವರ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ನಾವೀಗ ತಿಳಿಯೋಣ. ಅದಕ್ಕೂ ಮುನ್ನ ನೀವು ನ್ಯೂಸ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಪವಿತ್ರಾ ಜಯರಾಮ್ ಅವರ ಪತಿ ಚಂದ್ರಕಾಂತ್ ಅವರು ಆಕ್ಸಿಡೆಂಟ್ ಹೇಗಾಯಿತು ಮತ್ತು ಪವಿತ್ರ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪವಿತ್ರಾ ಜಯರಾಮ್ ಅವರ ಪತಿ ಚಂದ್ರಕಾಂತ್ ಅವರು ಹೇಳಿರೋ ಪ್ರಕಾರ ಕಾರಿನಲ್ಲಿ 4 ಜನ ಪ್ರಯಾಣ ಮಾಡುತ್ತಿದ್ದರು. ಪವಿತ್ರಾ ಜಯರಾಮ್ ಅವರು ಬೆಂಗಳೂರಿನಿಂದ ಮಧ್ಯಾಹ್ನ 2:30ಕ್ಕೆ ಕಾರಿನಲ್ಲಿ ಹೈದರಾಬಾದಿಗೆ ಹೊರಡುತ್ತಾರೆ. ಆದರೆ 6:30 ಸುಮಾರಿಗೆ ಮಳೆಯಾಗುತ್ತಿದ್ದ ಕಾರಣ 3 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುತ್ತಾರೆ. ಟ್ರಾಫಿಕ್ ಕ್ಲಿಯರ್ ಆದ ನಂತರ ಮತ್ತೆ ಹೈದರಾಬಾದಿಗೆ ಪ್ರಯಾಣ ಮಾಡುವಾಗ ಓವರ್ಟೇಕ್ ಮಾಡುವ ಸಮಯದಲ್ಲಿ ಇವರ ಕಾರು ಬಸ್ಸಿಗೆ ಟಚ್ ಆಗುತ್ತದೆ. ಕಾರಿಗೆ ಬಸ್ಸು ತಾಗಿದ ಕಾರಣ ಗಾಬರಿಗೊಂಡ ಡ್ರೈವರ್ ಸ್ಟೇರಿಂಗ್ ಅನ್ನು ಉಲ್ಟಾ ತಿರುಗಿಸಿದ್ದಾನೆ. ಈ ಕಾರಣಗಳಿಂದ ಪಕ್ಕದ ರಸ್ತೆಗೆ ಹೋದ ಕಾರು ಬಸ್ಸಿಗೆ ಡಿಕ್ಕಿ ಹೊಡೆದಿದೆ. ಕಾರಿಗೆ ಬಸ್ಸು ಡಿಕ್ಕಿ ಹೊಡೆದಿದ್ದರೂ ಕೂಡ ಯಾರಿಗೂ ಕೂಡ ಗಂಭೀರ ಗಾಯಗಳಾಗಿರಲಿಲ್ಲ. ಆದರೆ ಪವಿತ್ರಾ ಜಯರಾಮ್ ಅವರು ಆಘಾತಕ್ಕೆ ಒಳಗಾಗಿದ್ದರು. ಡ್ರೈವರ್ ಜೊತೆಯಲ್ಲಿ ಪವಿತ್ರಾ ಅವರ ಅಕ್ಕನ ಮಗಳು ಮುಂದಿನ ಸೀಟಿನಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದರು. ಪವಿತ್ರಾ ಜಯರಾಮ್ ಅವರ ಪತಿ ಮತ್ತು ಪವಿತ್ರಾ ಜಯರಾಮ್ ಅವರು ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡಿದ್ದರು. ಈ ಅಪಘಾತವನ್ನು ನೋಡಿದ ಪವಿತ್ರಾ ಜಯರಾಮ್ ಅವರು ಆಘಾತಕ್ಕೆ ಒಳಗಾಗಿದ್ದರು. ಆ ಸಮಯದಲ್ಲಿ ಅವರು ಜೋರಾಗಿ ಉಸಿರನ್ನು ಕೂಡ ಎಳೆದುಕೊಂಡಿದ್ದರು. ಈ ಸಮಯದಲ್ಲಿ ಅವರಿಗೆ ಸ್ಟ್ರೋಕ್ ಆಗಿ ಹೃದಯಾಘಾತ ಆಗಿರಬಹುದು ಎಂದು ವೈದ್ಯರು ದೃಢಪಡಿಸಿದ್ದಾರೆ ಎಂದು ಪವಿತ್ರಾ ಜಯರಾಮ್ ಅವರ ಪತಿ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಕಾರು ಅಪಘಾತದಲ್ಲಿ ಪವಿತ್ರಾ ಜಯರಾಮ್ ಅವರಿಗೆ ಯಾವುದೇ ಗಾಯಗಳು ಆಗಿರಲಿಲ್ಲ. ಅವರು ಆಘಾತದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಎಂದು ಪವಿತ್ರಾ ಜಯರಾಮ್ ಅವರ ಪತಿ ನೋವಿನಿಂದ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ಖ್ಯಾತ ನಟ ದರ್ಶನ್ ಅವರ ಸಿನಿಮಾದಲ್ಲಿ ಪವಿತ್ರಾ ಜಯರಾಮ್ ಅವರಿಗೆ ನಟನೆಯನ್ನು ಮಾಡಲು ಅವಕಾಶ ಸಿಕ್ಕಿತ್ತು. ಈ ಕಾರಣದಿಂದ ಸಹಿ ಮಾಡಲು ಅವರು ಬೆಂಗಳೂರಿಗೆ ಬಂದಿದ್ದರು.